ಸೊ ನೀವು ತಿಂಡಿ ಆಯ್ತಾ? ತಿಂಡಿ ಆಯ್ತು. ಹಾ. ಲೈಟ್ ಬೆಟ್. ಆ, ನಮಸ್ಕಾರ ಆ, ಎಲ್ರಿಗೂ. ಏದು ತಿಂಡಿ ಏದು ತಿಂಡಿ? ರಾಹಿ ಗಂಜಿ. ಓ. ರಾಗಿ ಗಂಜಿಯಾ? ಹಾ. ಸೂಪರ್. So today is Amavasya, so there is some kind of fasting in the morning. So ಓ, ಓಕೆ ಓಕೆ. ಓ, light correct, liquid. ಓಕೆ ಓಕೆ. ಇದು ತೊರಸು ಮೀನ್ಸ್ ಶೋ, ನೋ? ತೊರಸು To ಶೋ. show. Yes, sir. ಟು ಶೋ ಮೀನ್ ತೊರಸು ಸೊರದು Torusu. ತೊರಸಿದ್ದೆ. ಟು ಶೋ ತೊರಸಿದ್ದೆ. ತೊರಸು. If I am showing, then it is Torastini. ತೊರಸ್ತೀನಿ. And if it is to show, means Torasuddutene. It is 1 second. Or I am showing, then it is Torasuddutene. ತೊರಸಿದ್ದೇನೆ. Torasuddutene. So Indrajit Ravre, it was 3 months course, right? So this month is last, huh? I think so. Not Oh, sure. Today This is is the one. last class. No. Oh, Is it? no. I don't think so. No, I don't think so. We'll ask, sir. Hi, Valdev Ravre. Namaskara. ನಮಸ್ಕಾರ. ನಮಸ್ಕಾರ ಜನಾರ್ದನ್ ಅವರೇ. ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಜನಾರ್ದನ್ Ravre. ತಿಂಡಿ ಆಯ್ತಾ ಎಲ್ಲರದು? ತಿಂಡಿ ಆಯ್ತು ಸರ್. ಆಯ್ತು. Wait, I will push on the lights. How do you say, Janardhan? Light is less, the brightness is less. Tumba is more, less is ಸ್ವಲ್ಪ ಸ್ವಲ್ಪ. ಹಾ. ಅಲ್ಲಿಂದ ಸ್ವಲ್ಪ ಕಡಿಮೆ ಇದೆ. ಕಮ್ಮಿ ಇದೆ. ಲೈಟ್ ಕಮ್ಮಿ ಇದೆ. ಕಮ್ಮಿ ಫ್ರಮ್ ಹಿಂದಿ. ಕಮ್ಮಿ ಅಥವಾ ಕಡಿಮೆ? ಕಡಿಮೆ ಇದೆ. ಕಮ್ಮಿ ಅಥವಾ ಕಡಿಮೆ? ಕಡಿಮೆ. what we call to light in Kannada? ಪ್ರಕಾಶ್. ಬೆಳಕು. ಲೈಟ್ ಮೀನ್ಸ್ ಬೆಳಕು. ಓ, ಬೆಳಕು ಕಮ್ಮಿ ಇದೆ. BELAKU ಬೆಳಕು. ಬೆಳಕು ಇಸ್ ಲೈಟ್. ಎಲ್ಲರಿಗೆ ಒಂದು ಪ್ರಶ್ನೆ ಇದೆ ಎಲ್ಲರಿಗೆ. ಹೇಳಿ ಸರ್. ಅದು ಕೋರ್ಸ್ ವೆನ್ ವಿಲ್ ಇಟ್ ಗೆಟ್ ಓವರ್? ಇನ್ನ 6 classes ಇದೆ. Okay, so we have time. Good. Classes means 1.5 months, right? We were feeling sad actually. We were feeling sad. Correct. By the time we Kannada baat karna, we had to speak in Kannada. ನೀವು ಮಾತಾಡಿದ್ರೆ ಬರುತ್ತೆ. ಮಾತಾಡ್ಬೇಕು. ಮಾತಾಡ್ಬೇಕು. ಹೌದು. ಸರ್, yesterday ನಿನ್ನೆ ನೀವು ಪಿಕ್ಚರ್ ಸೆಂಡ್ ಮಾಡಿದ್ದೀನಿ. ಅಲ್ಲ ಕಳಿಸಿದ್ರಿ. you have said instead of no, we have normally used ಗೊತ್ತು, but you have said ತಿಳಿದುಕೊಳ್ಳುವೆ. Yesterday you had sent some 2 screenshot. One was I will explain to you. Today I will explain to you the same thing only. So no, ಗೊತ್ತು. ನನಗೆ ತಿಳಿದಿದೆ. In Kannada text word, Kannada ತಿಳಿದುಕೊಳ್ಳುವೆ. Okay. ತಿಳಿದುಕೊಳ್ಳುವೆ. ಇನ್ನು ಸ್ಪೋಕನ್ ಲ್ಯಾಂಗ್ವೇಜ್ ಗೊತ್ತಿದೆ. ಗೊತ್ತು ಈಸಿ ಇದೆ. So this is a text language. You know in Tamil also, sir, in text language and spoken language it is little different. Slightly different. Correct. Colloquial. ನೀವು ಟಿ ಶರ್ಟ್ ಕಲರ್, ಬ್ಯಾಕ್ ಗ್ರೌಂಡ್ ಕಲರ್, ವಾಲ್ ಪೇಂಟಿಂಗ್, ಸೇಮ್
ಹಾ, ಒಂದೇ ಇದೆ, correct. ಒಂದೇ ಇದೆ, ಒಂದೇ 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 ಇದೆ, ಒಂದೇ ಇದೆ. Nice. ಒಂದೇ ಇದೆ, ಅಚ್ಚಾ same ಒಂದೇ ಇದೆ, ಇದೆ. ಓಕೆ. ಒಂದೇ ಇದೆ. ಒಂದೇ Okay. ಇದೆ, ಸೇಮ್ ಇದೆ, ಸೇಮ್ ಅವ್ರ- ಸೇಮ್ ಅವ್ರ ಮೀನ್ಸ್ match- ಒಂದೇ. ಮ್ಯಾಚಿಂಗ್ ಇದೆ. ಹಾ, ಮ್ಯಾಚಿಂಗ್ ಇದೆ, Matching ಮ್ಯಾಚಿಂಗ್ ಇದೆ. ಇದೆ, ಹಾ, ಮ್ಯಾಚಿಂಗ್ ಇದೆ, ಒಂದೇ ಇದೆ, ಒಂದೇ ಇದೆ. ಓಕೆ, I will share that screenshot to you. You could go through that just for final. Okay. Mhm. Is it my screen visible to you? Not yet, Not yet, sir. sir. Not yet. Okay. Okay. Oh, fine. So I will share. Oh, sorry, I have not shared. Okay. Now could you see now the slides? Now it has come. Yes. Yeah, now it is Yeah, coming. fine. Gottu. See, in simple as Ramchandran sir said, no ಗೊತ್ತು, ನೀವು ಗೊತ್ತಿದೆ, ನಾನು ತಿಳಿದುಕೊಂಡಿದ್ದೇನೆ, ಗೊತ್ತಿದ್ದೆ ನನಗೆ. ನೋಯಿಂಗ್, ಗೊತ್ತು ಮಾಡ್ಕೊಳ್ತಾ ಇದ್ದೀನಿ. ನೋಸ್, ತಿಳಿದುಕೊಳ್ಳುವನು, ನೋಸ್, ತಿಳಿದುಕೊಳ್ಳುವಳು, ತಿಳಿದುಕೊಳ್ಳುವುದು. A difficult Whichever- word. Tilidu, way. Okay. Yeah, take example. I know ಕನ್ನಡ. ನಾನು ಕನ್ನಡ ತಿಳಿದುಕೊಳ್ಳುವೆ ಅಥವಾ ನನಗೆ ಕನ್ನಡ ಗೊತ್ತು. ವೆರಿ ಸಿಂಪಲ್ ವೇ. No. ಐ ನ್ಯೂ ಕನ್ನಡ, ನನಗೆ ಕನ್ನಡ ಗೊತ್ತಿದೆ ಅಥವಾ ನಾನು ಕನ್ನಡ ತಿಳಿದುಕೊಂಡೆ. ಐ ನೋ ನೋನ್ ಕನ್ನಡ, ನಾನು ಕನ್ನಡ ತಿಳಿದಿದ್ದೇನೆ ಅಥವಾ ತಿಳಿದುಕೊಂಡಿದ್ದೇನೆ. ಐ ಆಮ್ ನೋಯಿಂಗ್ ಕನ್ನಡ, ನಾನು ಕನ್ನಡ ತಿಳಿದುಕೊಳ್ಳುತ್ತಿದ್ದೇನೆ ಅಥವಾ ನನಗೆ ಕನ್ನಡ ಗೊತ್ತಾಗುತ್ತಿದೆ. ಈ ನೋಸ್ ಕನ್ನಡ, ಅವನಿಗೆ ಕನ್ನಡ ಗೊತ್ತು. ಶಿ ನೋಸ್ ಕನ್ನಡ, ಅವಳಿಗೆ ಕನ್ನಡ ಗೊತ್ತು. ಇಟ್ ನೋಸ್ ಕನ್ನಡ, ಅದಕ್ಕೆ ಕನ್ನಡ ಗೊತ್ತು. ಅಥವಾ ಆರ್ ತಿಳಿದುಕೊಳ್ಳುವನು. whichever the easy for you, you could learn that. better is use ಗೊತ್ತು. ಗೊತ್ತು is more easy. Yeah. Please go ahead. Please go ahead with this. The Gottu word is okay when you use writing. Like you said, ಗೊತ್ತು, ಗೊತ್ತಿದೆ. Yeah, that is okay, fine. Okay. ಹೋಟೆಲ್ ಗೊತ್ತಾ, ಪಾಲಕ್ಕಾಡು ಗೊತ್ತಾ, ತಂಜಾವೂರು ಗೊತ್ತಾ? ಎಸ್, ಗೊತ್ತು. ದಟ್ಸ್ ಆಲ್. ಗೊತ್ತಾ is question, ಗೊತ್ತು is answer. ಪ್ರಾಕ್ಟೀಸ್ ಮಾಡಿ. ರಾಮಚಂದ್ರನ್ ಸರ್, ರಾಮಚಂದ್ರನ್ ಸರ್ ಕೇಳಿ, ರವೀಂದ್ರನ್ ಸರ್ ಕೇಳಿ, ಪಾಲಕ್ಕಾಡು ಗೊತ್ತಾ, ಕೇರಳ ಗೊತ್ತಾ ಕೇಳಿ. 2 ಪ್ರಶ್ನೆ ಕೇಳಿ ಅವ್ರನ್ನ. ನೀವು ಕೇರಳ ಗೊತ್ತಾ? ನಿಮಗೆ ನಿಮಗೆ ಕೇರಳ ಗೊತ್ತಾ ರವೀಂದ್ರನ್ ಅವರೇ? ನೋ ಕೇರಳ. ನಾನು ಕೇರಳ ಗೊತ್ತು. ನನಗೆ ಕೇರಳ ಗೊತ್ತು. ನನಗ ಕೇರಳ ಗೊತ್ತು. ನನಗೆ ಕೇರಳ ಗೊತ್ತು. Sir, why nimige here? Why not nanu or nivu? Yeah. Tell me, madam. Tell me. Sir, why we are using nimige? To you. You, Okay. ನೀನು ಅಥವಾ ನೀವು, ಪ್ಲೂರಲ್. To you. Okay. To you, you. ನಿಮಗೆ. Take example for Ravindran sir, I will say to you, ನಿಮಗೆ. If you are there, Preeti madam and Ravindran sir there, I will say ನಿಮಗೆ. If it is my age, take assume Baldeep, I may be say with friendly ನಿನಗೆ. It's a singular. We are ನಿನಗೆ. friend. ನಿನಗೆ I can say. As a well-wisher, close friend, ನಿನಗೆ I can say. In respect, I should say Baldeep also ನಿಮಗೆ. Okay. In a plural sense, we use. Always you use ನಿಮಗೆ. Don't use ನಿನಗೆ.
please use even small or younger, elder. Please use Nimage. nimage. That is always safe in language. Respectful word. Okay. Nimage. To And you means nimage. answering is ನನಗೆ ನನಗೆ ಸರ್ ಈಗ ಕೇಳಿ ಸರ್ ರಾಮಚಂದ್ರನ್ ಸರ್ ಕೇಳಿ ಈಗ ರವೀಂದ್ರನ್ ಸರ್ಗೆ ನಿಮಗೆ ಕೇರಳ ಗೊತ್ತಾ ಕೇಳಿ. ರವೀಂದ್ರನ್ ಸರ್ ಅವರೇ, ನಿಮಗೆ ತೆಲುಗು ಗೊತ್ತಾ? ವೆರಿ ನೈಸ್. ನನಗೆ ಸ್ವಲ್ಪ ಸ್ವಲ್ಪ ತೆಲುಗು ಗೊತ್ತು. ನನಗೆ ತೆಲುಗು ಗೊತ್ತಿಲ್ಲ. ಇಟ್ ಇಸ್ ನೆಗೆಟಿವ್ ಆನ್ಸರ್. ನನಗೂ ತೆಲುಗು ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ತೆಲುಗು ಗೊತ್ತು. ಸೂಪರ್ ರಾಮಚಂದ್ರ ಸರ್, ಇನ್ನೊಂದು ಪ್ರಶ್ನೆ ಕೇಳಿ ಅದೇ ತರನ. ಐ ಆಮ್ ಟುಡೇ ಟೀಚಿಂಗ್ ಪಾಸಿಟಿವ್ ನೆಗೆಟಿವ್. ಓಕೆ, ಹೇಳಿ ಸರ್ ರಾಮಚಂದ್ರನ್ ಸರ್. ರವೀಂದ್ರನ್ ಅವರೇ, ನಿಮಗೆ ಫ್ರೆಂಚ್ ಗೊತ್ತಾ? ನನಗೆ ಫ್ರೆಂಚ್ ಗೊತ್ತಿಲ್ಲ. ವೆರಿ ನೈಸ್ ರಾಮಚಂದ್ರನ್ ಸರ್. ಈಗ ಇಂದ್ರಜಿತ್ ಬಗ್ಗೆ ರವೀಂದ್ರನ್ ಸರ್ ಕೇಳಿ. ಈಗ ನಾನು ಕೇಳ್ತೀನಿ ಒಂದು ಎಕ್ಸಾಂಪಲ್. ರವೀಂದ್ರನ್ ಸರ್, ಇಂದ್ರಜಿತ್ಗೆ ಬಂಗಾಳಿ ಗೊತ್ತಾ? ಇಂದ್ರಜಿತ್ಗೆ ಬಂಗಾಳಿ ಗೊತ್ತು. ನೆಗೆಟಿವ್. ಇಂದ್ರಜಿತ್ಗೆ ಬಂಗಾಳಿ ಗೊತ್ತಿಲ್ಲ. ವೆರಿ ನೈಸ್ ರಾಮಚಂದ್ರನ್ ಸರ್. ಈ ತರ ಕೇಳಿ. ಈಗ ಬಲ್ದೀಪ್, you indicate Baldeep as a third person. You ask question to Ravindran sir. Baldeep ಬಗ್ಗೆ ರವೀಂದ್ರನ್ ಸರ್ ಪ್ರಶ್ನೆ ಕೇಳಿ. ರವೀಂದ್ರನ್ ಅವರೇ, ಬಲ್ದೀಪ್ ಅವರಿಗೆ ತೆಲುಗು ಗೊತ್ತಾ? ರಾಮಚಂದ್ರ ಅವರೇ, ಬಲ್ದೀಪ್ಗೆ ತೆಲುಗು ಗೊತ್ತಿಲ್ಲ. ವೆರಿ ನೈಸ್. ಪಂಜಾಬಿ ಗೊತ್ತು? ಪಂಜಾಬಿ ಗೊತ್ತು. ಹಿಂದಿ ಗೊತ್ತು. ಹಿಂದಿ ಗೊತ್ತು, ಪಂಜಾಬಿ ಗೊತ್ತು. ಸರಿ ಸರ್. ಈಗ ರಾಮಚಂದ್ರನ್ ಸರ್, ನೀವು ಅದೇ ಪ್ರಶ್ನೆ ಪ್ರೀತಿಯವ್ರಿಗೆ ಕೇಳಿ. ಈಗ ರವೀಂದ್ರನ್ ಅವ್ರ ಬಗ್ಗೆ ಪ್ರೀತಿ ಕೇಳಿ ಪ್ರಶ್ನೆ. ಪ್ರೀತಿ ಅವರೇ, ರವೀಂದ್ರನ್ ಅವರಿಗೆ ಮರಾಠಿ ಗೊತ್ತಾ? ರವೀಂದ್ರ ಅವರಿಗೆ ಮರಾಠಿ ಗೊತ್ತು. ರವೀಂದ್ರ ಅವರಿಗೆ ಮರಾಠಿ ಗೊತ್ತಿಲ್ಲ. ವೆರಿ ನೈಸ್. ಇನ್ನೊಂದು ಪ್ರಶ್ನೆ ಕೇಳಿ ರಾಮಚಂದ್ರನ್ ಸರ್. ಇನ್ನೊಂದು ಪ್ರಶ್ನೆ ಕೇಳಿ. ರವೀಂದ್ರನ್ ರವರಿಗೆ ಅಡುಗೆ ಮಾಡೋದು ಗೊತ್ತಾ ಕೇಳಿ. ರವೀಂದ್ರನ್ ಅವರಿಗೆ ಅಡುಗೆ ಮಾಡಿ ಗೊತ್ತಾ? ಅದಕ್ಕೆ ಜಸಿನೋ ಕುಕಿಂಗ್. ಪ್ರೀತಿ ಅವರೇ, ರವೀಂದ್ರನ್ ಅವರಿಗೆ ಅಡುಗೆ ಮಾಡಿ ಗೊತ್ತಾ? ರವೀಂದ್ರ ಅವರಿಗೆ ಅಡುಗೆ ಮಾಡಿ ಗೊತ್ತಿಲ್ಲ. ಮಾಡೋದು. ಓಕೆ, ಅಡುಗೆ ಮಾಡುದು. ರವೀಂದ್ರನ್ ಅವರಿಗೆ ಅಡುಗೆ ಮಾಡುದು ಗೊತ್ತಿಲ್ಲ. ಮಾಡುಗುನು, ಅಡುಗೆ ಮಾಡುಗು. ಮಾಡೋದು ಇಸ್ ಅ ಸ್ಪೋಕನ್ ಕನ್ನಡ. ಮಾಡುವುದು ಟೆಕ್ಸ್ಟ್ ಲ್ಯಾಂಗ್ವೇಜ್. ಮಾಡುವುದು ಇಸ್ ಎ ಟೆಕ್ಸ್ಟ್ ಲ್ಯಾಂಗ್ವೇಜ್. ಮಾಡೋದು ಇಸ್ ಎ ಲೋಕಲ್ ಲ್ಯಾಂಗ್ವೇಜ್. So we can also ask, ಹಾಸ್ಪಿಟಲ್ ರಸ್ತೆ ಗೊತ್ತಾ? ಹೇಳಿ ಕೇಳಿ, ಅದನ್ನೇ ಕೇಳಿ. ಇನ್ನೊಂದ್ಸರಿ ಪ್ರಶ್ನೆ ಕೇಳಿ. ಪ್ರೀತಿ ಅವರೇ, ಹಾಸ್ಪಿಟಲ್ ರಸ್ತೆ ಗೊತ್ತಾ? MG ರಾಮಚಂದ್ರನ್ ಹಾಸ್ಪಿಟಲ್ ರೋಡ್ ಗೊತ್ತಾ? MG ರಾಮಚಂದ್ರನ್ ಹಾಸ್ಪಿಟಲ್ ರಸ್ತೆ ಗೊತ್ತಾ ಕೇಳಿ. ನಿಮಗೆ ಹಾಸ್ಪಿಟಲ್ ರಸ್ತೆ ಗೊತ್ತಾ? You know the way to hospital. ನನಗೆ ಹಾಸ್ಪಿಟಲ್ ರಸ್ತೆ ಗೊತ್ತಿಲ್ಲ. ಪಾಸಿಟಿವ್ ಆನ್ಸರ್. ನನಗೆ ಹಾಸ್ಪಿಟಲ್ ರಸ್ತೆ ಗೊತ್ತು. ಪ್ರೀತಿರವರೇ, ನಿಮ್ಗೆ ಇಸ್ಕಾನ್ ರಸ್ತೆ ಗೊತ್ತಾ? ಇಸ್ಕಾನ್ ರಸ್ತೆ ಗೊತ್ತಿಲ್ಲ. ಇಸ್ಕಾನ್ ರಸ್ತೆ ಗೊತ್ತು. ನನಗೆ, ಯು ಶುಡ್ ಸೇ ನನಗೆ ಇಸ್ಕಾನ್ ರಸ್ತೆ ಗೊತ್ತಿಲ್ಲ. ನನಗೆ ಇಸ್ಕಾನ್ ರಸ್ತೆ ಗೊತ್ತು. ನಿಮ್ಮ ಮಗಳಿಗೆ MG ರಸ್ತೆ ಗೊತ್ತಾ? ನನ್ನ ಮಗಳಿಗೆ MG ರಸ್ತೆ
ಗೊತ್ತು. Negative. And ನನ್ನ ಮಗಳಿಗೆ MG ರಸ್ತೆ ಗೊತ್ತಿಲ್ಲ. ಬಲ್ದೀಪ್, ಈಗ ಬಲ್ದೀಪ್ ಅವರ ಪ್ರಶ್ನೆ ಕೇಳಿ. ನಿಮ್ಮ ಮಗನಿಗೆ, ನಿಮ್ಮ ಹೆಂಡತಿಗೆ, ಯು ಸೇ ದಟ್, ಅಡ್ರೆಸ್ ದಟ್ ಟು ಬಲ್ದೀಪ್. ಕೇಳಿ ಅವರಿಗೆ. ಕುಲ್ದೀಪ್ ಅವರೇ, ನಿಮ್ಮ ಹೆಂಡತಿಗೆ ನಮಸ್ಕಾರ ಕುಲ್ದೀಪ್ ಅವರೇ, ನಿಮ್ಮ ಹೆಂಡತಿಗೆ MG ರೋಡ್ ರಸ್ತೆ ಗೊತ್ತಾ? 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 ನನ್ನ ಹೆಂಡತಿಗೆ MG ರೋಡ್ ರಸ್ತೆ ಗೊತ್ತಿಲ್ಲ. ನನ್ನ ಮಗಳಿಗೆ MG ರೋಡ್ ರಸ್ತೆ ಗೊತ್ತು. ಲೈಕ್ ದಟ್. ಗೊತ್ತಾ? ಇಫ್ ಯು ಸ್ಟ್ರೆಸ್ ಲಿಟಲ್ ಬಿಟ್, ದಟ್ ಈಸ್ ಅ ಕ್ವಶನ್. If you say ಗೊತ್ತು, is stress answer. ಇಲ್ಲ. Sometimes you say me ಇಲ್ಲ. If you say ಇಲ್ಲ, no. No, not. No means ಬೇಡ. ಇಲ್ಲ is road, no. ಇಲ್ಲ and ಬೇಡ. That's why I'm telling. Wait. No means ಬೇಡ. No ಬೇಡ, means ಬೇಡ. not ಅಂದ್ರೆ ಇಲ್ಲ. So I can ask the auto driver, ನನಗೆ ವೈಟ್ ಫೀಲ್ಡ್ ರಸ್ತೆ ಗೊತ್ತು. ನನಗೆ ವೈಟ್ ಫೀಲ್ಡ್ ರಸ್ತೆ ಗೊತ್ತಿಲ್ಲ. No means ಬೇಡ. No thanks. Please have 2 more cup of tea. No thanks. No. ಬೇಡ, ಧನ್ಯವಾದಗಳು. No, auto rickshaw driver, she has to ask. No, I have to say ಗೊತ್ತು, ಗೊತ್ತಾ. ಅಲ್ಲ, ನಿನಗೆ. When you ask auto rickshaw driver, you should ask ನಿನಗೆ ವೈಟ್ಫೀಲ್ಡ್ ರಾಸ್ತೆ ಗೊತ್ತಾ? Same. Yes, that is right. You should say. ಏರ್ಪೋರ್ಟ್ ರೋಡ್ ಗೊತ್ತಾ? ಬೆನಗನಹಳ್ಳಿ ರೋಡ್ ಗೊತ್ತಾ? You should ask that. So it's ನನಗೆ or ನಮಗೆ? ನಿನಗೆ you don't use. Don't use that. ನಿಮಗೆ. Anybody. ನಿಮಗೆ ಆಟೋ ಫೀಲ್ಡ್ ವೈಟ್ ಫೀಲ್ಡ್ ರಸ್ತೆ ಗೊತ್ತಾ? That I can ask. ಗೊತ್ತಾ? Yeah. ವೈಟ್ ಫೀಲ್ಡ್ ರಸ್ತೆ ಗೊತ್ತಾ? ಪ್ರೀತಿ ಅವರೇ, ನಿಮಗೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಗೊತ್ತಾ? ನನಗೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಗೊತ್ತು. ಯಾರು? ಸಿದ್ದರಾಮಯ್ಯ. ರವೀಂದ್ರನ್ ಸರ್ ಅವರೇ, ನಿಮಗೆ ಕೇರಳ ಚೀಫ್ ಮಿನಿಸ್ಟರ್ ಗೊತ್ತಾ? ನನಗೆ ಕೇರಳ ಚೀಫ್ ಮಿನಿಸ್ಟರ್ ಗೊತ್ತು. ಯಾರು? ಕೇರಳ ಚೀಫ್ ಮಿನಿಸ್ಟರ್ ಪಿಣರಾಯಿ ವಿಜಯನ್. ಈಗ ನೀವು ಇಂದ್ರಜಿತ್ ಕೇಳಿ, ಅವರು ಚೀಫ್ ಮಿನಿಸ್ಟರ್ ಯಾರು? ಬಂಗಾಳ ಚೀಫ್ ಮಿನಿಸ್ಟರ್. ಅಯ್ಯೋ, ಇಂದ್ರಜಿತ್ ಅವರೇ, ಹೌದು. ನಿಮಗೆ ಬಂಗಾಳ ಚೀಫ್ ಮಿನಿಸ್ಟರ್ ಗೊತ್ತು? ನನಗೆ ಬಂಗಾಳ ಗೊತ್ತಾ? ಗೊತ್ತಾ? The answer would be ಗೊತ್ತು. ಗೊತ್ತಾ. ನನಗೆ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಗೊತ್ತು, ಭಾರಿ ಗೊತ್ತು ಸರ್. ಯಾರು ಚೀಫ್ ಮಿನಿಸ್ಟರ್? ಅದು ಶ್ರೀಮತಿ ಮಮತಾ ಬ್ಯಾನರ್ಜಿ ಅಂತ. ಶ್ರೀಮತಿ ಅಲ್ವಾ ಸರ್? ಸಾರಿ, ಅದು ಕುಮಾರಿ ಮಮತಾ. No, you are making much more difficult her life now. Not Srimati. Okay. She's not Srimati. Kumari. Okay. Indrajit, you have made her life more miserable now. One more gossip. ಓಕೆ, ಇಂದ್ರಜಿತ್ ನೀವು ಕೇಳಿ. ಈಗ ಪಂಜಾಬ್ ಅಲ್ಲಿ ಯಾರು ಚೀಫ್ ಮಿನಿಸ್ಟರ್ ಗೊತ್ತಾ? ಬಲ್ದೀಪ್. ನಿಮಗೆ ಪಂಜಾಬ್ ಚೀಫ್ ಮಿನಿಸ್ಟರ್ ಗೊತ್ತಾ? ಇಂದ್ರಜಿತ್ ಅವರೇ, ಗೊತ್ತು. ಪಂಜಾಬ್ ಚೀಫ್ ಮಿನಿಸ್ಟರ್ ಗೊತ್ತು. ಇದು ಯಾವ ಹೆಸರು? ಭಗವಂತ್ ಮಾನ್. ಭಗವಂತ್ ಮಾನ್ ಅಂತ. ಓಕೆ, ಸರಿ. ಪ್ರೀತಿ ಅವ್ರನ್ನ ಕೇಳಿ. ಬಲ್ದೀಪ್, ನೀವೀಗ ಪ್ರೀತಿ ಮೇಡಮ್, ಯು ಬಿಲಾಂಗ್ ಟು ವಿಚ್ ಸ್ಟೇಟ್ ಪ್ರೀತಿ ಮೇಡಮ್? So I belong to UP. known person. Okay. ಪ್ರೀತಿ ಅವರೇ, ನಮಸ್ಕಾರ.
ನಮಸ್ಕಾರ ಬಲ್ದೀಪ್ ಅವರೇ. ನಿಮಗೆ ನಿಮಗೆ ಉತ್ತರ ಪ್ರದೇಶ್ ಚೀಫ್ ಮಿನಿಸ್ಟರ್ ಗೊತ್ತಾ? ನನಗೆ ಉತ್ತರ ಪ್ರದೇಶ್ ಚೀಫ್ ಮಿನಿಸ್ಟರ್ ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ. ಗೊತ್ತಿಲ್ಲ. ನನಗೆ ಗವರ್ನರ್ ಗೊತ್ತಾ? ನನಗೆ no. First I'll say negative, then let me say answer the positive. So ನನಗೆ ಉತ್ತರ ಪ್ರದೇಶ್ ಚೀಫ್ ಮಿನಿಸ್ಟರ್ ಗೊತ್ತು. And then what did you ask? Governor, right? I don't know governor. Okay. So you say that. So I'll say Chief Minister ನನಗೆ ಉತ್ತರ ಪ್ರದೇಶ್ ಚೀಫ್ ಮಿನಿಸ್ಟರ್ no ಉತ್ತರ ಪ್ರದೇಶ್ Chief Minister Governor. ಗೊತ್ತು. ಗವರ್ನರ್ ಗೊತ್ತಿಲ್ಲ. And then ನನಗೆ ಉತ್ತರ ಪ್ರದೇಶ್ ಚೀಫ್ ಮಿನಿಸ್ಟರ್ ಗೊತ್ತು. ಯಾರು ಚೀಫ್ ಮಿನಿಸ್ಟರ್ ಮೇಡಮ್? You went on mute. No, sorry. So ನನಗೆ ಉತ್ತರ ಪ್ರದೇಶ್ ಚೀಫ್ ಮಿನಿಸ್ಟರ್ ಯಾರು? ಯೋಗಿ ಆದಿತ್ಯನಾಥ್. ಯಾರು? ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್. Okay. ಯಾರು? You should not say. Okay. ಯೋಗಿ. Okay. So again, sir, tell me what is it? ರಿಪೀಟ್ ಮಾಡಿ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್. ಯೋಗಿ ಯಾರು? ನೋ ಯಾರು? ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್. ಯೋಗಿ ಅಂದೆ, ಯೋಗಿ ಆದಿತ್ಯನಾಥ್ ಅಂದೆ. ಇಲ್ಲ ನೋ ಡೋಂಟ್ ಸೇ ಯೋಗಿ ಆದಿತ್ಯನಾಥ್. ದಟ್ಸ್ ಆಲ್. ಯೋಗಿ ಆದಿತ್ಯನಾಥ್. Okay. ಅಂತೆ ಯು ಶುಡ್ ನಾಟ್ ಯೂಸ್. ಅಂತೆ when you are using ಅಂತೆ, ಅವರು ಬಂದ್ರಂತೆ. ನೋ ಸೇ ಯೂಶುವಲಿ we say they came it seems. ಅಚ್ಚಾ. Yesterday they came it seems. ಅವರು ಬಂದ್ರಂತೆ, ಅವರು ನೆನ್ನೆ ಬಂದ್ರಂತೆ. ಸೊ ವಿ ಆರ್ ಟೆಲಿಂಗ್ ನೋ ಐ ಹರ್ಡ್ ದೇ ಕೇಮ್ ಇಟ್ ಸೀಮ್ಸ್. ನಾನು ಕೇಳಿದೆ ಅವ್ರು ಬಂದ್ರಂತೆ. ಸೊ ನಾವು ದ ಹೋಲ್ ಕಂಟ್ರಿ ಇಸ್ ನೌ ಪ್ರೈಮ್ ಮಿನಿಸ್ಟರ್ ಮೋದಿ ಹ್ಯಾಸ್ ಡಿಕ್ಲೇರ್ಡ್ ವಾಟ್ ಇಟ್ ಸೀಮ್ಸ್. ವಾರಂತೆ ಕೇಳಿದೆ ಪ್ರಧಾನ ಮಂತ್ರಿ ಯುದ್ಧ ಘೋಷಣೆ ಮಾಡಿದಾರಂತೆ. ಅಂತೆ ಇಟ್ ಸೀಮ್ಸ್ ಘೋಷಣೆ ಮಾಡಿದೆ ಅಂತೆ. ನೋ ಗಾಸಿಪ್ ಬೇರೆ. ಅಂತೆ ಐ ಹರ್ಡ್ ಅಂತೆ. ಆ ಪ್ರೀತಿ ಮೇಡಮ್ ಚೀಫ್ ಮಿನಿಸ್ಟರ್ ಆದ್ರಂತೆ ಉತ್ತರ ಪ್ರದೇಶಕ್ಕೆ. ಪ್ರೀತಿ ಮೇಡಮ್ ಬಿಕಮ್ ಚೀಫ್ ಮಿನಿಸ್ಟರ್ ಆಫ್ UP ಅಂತೆ. ಇಟ್ ಸೀಮ್ಸ್ ಅಂತೆ. ಇಟ್ ಸೀಮ್ಸ್ it is made true or don't know. I heard it seems. That's all. Ante. I heard that Preeti madam become chief minister. It seems. Oh, ante. Okay. So like Indrajit said, no, Srimati Mamata Banerjee. Ante. Okay. So more gossip. Already she has more gossips now. So again she is going to suffer much more. Very nice. So let us understand some more words what we supposed to. Yes, I hope yesterday you have seen in the group, isn't it? Okay. So this is another word. Show. Torisuve. This is what Ravindran Raure I think was asking. He had a doubt. Yeah. Please, sir. Please ask, sir. See, this is the same thing I was asking. Yes. Show. Torisu. ಅಥವಾ ತೋರಿಸುವೆ. If I say ತೋರಿಸುವೆ, if myself and Indrajit, if we are say ನಾವು ತೋರಿಸುವೆವು, the same verb will be little change. ವೆವು, you will add. ನೀನು ತೋರಿಸುವೆ, ನೀವು ತೋರಿಸುವಿರಿ, ವಿರಿ, ವೆವು, it is changing little bit. Nothing. ತೋರಿಸಿದೆ, ತೋರಿಸಿದ್ದೇನೆ. We have discussed, no? Past perfect
ಪ್ರೆಸೆಂಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್. ನಾನು ಐಡಿ ಕಾರ್ಡ್ ತೋರಿಸಿದ್ದೇನೆ, ಪ್ರೆಸೆಂಟ್ ಪರ್ಫೆಕ್ಟ್. ಐ ಹ್ಯಾಡ್ ಶೋಡ್ ದ ಐಡಿ ಕಾರ್ಡ್. ನಾನು ಐಡಿ ಕಾರ್ಡ್ ತೋರಿಸಿದ್ದೆ. ಐ ವಿಲ್ ಹ್ಯಾವ್ ಶೋನ್ ಟು ಐಡಿ ಕಾರ್ಡ್. ನಾನು ಐಡಿ ಕಾರ್ಡ್ ತೋರಿಸಿರುತ್ತೇನೆ, ಫ್ಯೂಚರ್ ಪರ್ಫೆಕ್ಟ್. ಐ ಆಮ್ ಶೋಯಿಂಗ್, ತೋರಿಸುತ್ತಿದ್ದೇನೆ. ಐ ಆಮ್ ಶೋಯಿಂಗ್ ಮೈ ಐಡಿ ಕಾರ್ಡ್. She shows, he shows, it shows. Is it In clear? colloquial, that word becomes, that showing word becomes toristene. ತೋರಿಸ್ತೇನೆ, ತೋರಿಸ್ತೇನೆ the future. ತೋರಿಸ್ತೇನೆ, ತೋರಿಸುವೆ is present tense, ತೋರಿಸ್ತೇನೆ future tense. Simple future tense. Okay. ನಾನು ನಾಳೆ ಐಡಿ ಕಾರ್ಡ್ ತೋರಿಸ್ತೇನೆ. If you forget your ID card, you are going to say to security, ನಾಳೆ ನನ್ನ ಐಡಿ ಕಾರ್ಡ್ ತೋರಿಸ್ತೀನಿ. I will show you. I will show you. Tourist. No, yes, sir, where is your ID card? ನಾನು ತೋರಿಸುವೆ. It is in bag. You are going to, within a fraction of a second, you are going to show to him. ನಾನು ತೋರಿಸುವೆ. Okay. Is it clear? Yes. So different forms you could see this. Shall I close this? Yes, sir. Yeah. So let us go to today's new word. Okay. Can you see this? No, not yet. Yeah, just went away. Went away, yeah? Okay. Now can you see? Yeah, yes, sir. Yeah. See, now you could see these new words for us, for our learning. Muchu. Because see, muchu means close. Yes. Close the door. Bye, Muchu. Muchu. Open. Close, opposite word, open. Kulo. Tere. Tege. Tege and tere, both the same words. ಸ್ವಲ್ಪ ನೀರು ಕೊಡ್ತೀನಿ ಸ್ವಲ್ಪ. ಮುಚ್ಚು, ಕ್ಲೋಸ್, ಓಪನ್, ತೆಗಿ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ, ಡೋರ್ ಓಪನ್ ಮಾಡಿ, ಡೋರ್ ತೆಗಿರಿ. Where is the open word? Oh, okay, here it is. Okay. ತೆಗೆ, ತೆರೆ. You pronounce it as muchu, muchichu or muchu. So, muchu is a close, sir. Muchu is close. Oh, muchu only, muchu. Okay. Muchu is close. Okay. Open, tege. So kitki muchu, kitki tegi. Close window, open window. Bank account close madi, bank account open madi. I know this muchu word from a different place. When people are quarreling, they say that. Sumne jasti matadbeda, bye muchu. Yes. They use abusive word also sometime. Be careful. That I don't want to say. I know. That's why sometime people will use wrong abusive words also. Usage has to be very carefully. Yeah. Muchu, because by muchu. How do you say in another way? I mean, okay, you please keep your mouth shut. Is there any other way, like better way?
Bye muchu. That's all. That's it. Okay. That's all. Bye muchu. If you say bye muchu, if you say That loudly, is, harsh word. Bye muchi correct. is a polite word. Bye means by by. Bayi. B-A-Y-I. Bayi means mouth. Close your Oh, mouth. bye, B A bye. by E. By mouth. Bye. Okay. Bayi. Bayi means mouth. Okay. Close means muchu. Tere or tege is open. In metro, they say the gates will open on the left. Something they use there. Open. Same sir. Bagilo Bagilu. ಎಡಕ್ಕೆ Door. ತೆರೆಯುವುದು ಬಾಗಿಲು ಬಲಕ್ಕೆ ತೆಗೆಯುವುದು. Oh no, they say bagilu, edakke, and then that open word they use. ತೆರೆಯುವುದು ತೆರೆಯುವುದು ತೆರೆ. ಸಿ ಫಸ್ಟ್ ವರ್ಡ್ TERE ತೆರೆಯುವುದು. ಬಾಗಿಲು ತೆರೆಯುವುದು ಎಡಕ್ಕೆ ತೆರೆಯುವುದು. Okay. ಬಾಗಿಲು ಬಲಕ್ಕೆ ತೆರೆಯುವುದು. What is balaki, sir? ಬಲಕ್ಕೆ Left, ಮೀನ್ಸ್ right. ರೈಟ್ ಸೈಡ್. ರೈಟ್ ಬಲ ರೈಟ್ ಎಡ ಲೆಫ್ಟ್. ಎಡಕ್ಕೆ ತೆರೆಯುವುದು. How do you spell? ತೆರೆಯುವುದು ತೆರೆಯುವುದು. ತೆರೆಯುವುದು. YUVUDU ತೆರೆಯುವುದು. ತೆರೆಯುವುದು. Tereyuvudu. ತೆರೆಯುವುದು TEREYUVUDU ತೆರೆಯುವುದು. So you can tell, ರಾಮಚಂದ್ರ ಸರ್ ಈಗ ಹೇಳಿ ನೀವು. you can ಈಗ tell, ಬಾಗಿಲು ಎಡಕ್ಕೆ ತೆರೆಯುವುದು. Bagilu, you can tell ತೆರೆಯುವುದು, ತೆರೆಯುವುದು or ತೆಗೆಯುವುದು. ತೆಗೆಯುವುದು also you can tell, no? ತೆಗೆಯುವುದು. ತೆಗೆಯುವುದು ಸೇಮ್, ನೋ ತೆಗೆಯುವುದು. ಡಿಫರೆನ್ಸ್. ತೆಗೆಯುವುದು YUVUDU ತೆಗೆಯುವುದು. Sir, balaki is right, right? ಬಲಕ್ಕೆ is right. To right. ಬಲ is right. ಬಲಕ್ಕೆ is to. TO ಬಲಕ್ಕೆ. To right. To right, to right. To left, to right. To right ಬಲಕ್ಕೆ, to left ಎಡಕ್ಕೆ. ಸರ್ ಈಗ ಟ್ರೈ ಮಾಡಿ Right, sir. ನೀವು. ರಾಮಚಂದ್ರ ಸರ್ ಟ್ರೈ Ba- ಮಾಡಿ. ಬಾಗಿಲು ಬಾಗಿಲು ತೆರೆಯು. ಬಾಗಿಲು ಬಲಕ್ಕೆ ತೆರೆಯುವುದು. ಬಾಗಿಲು ಎಡಕ್ಕೆ ತೆರೆಯುವುದು. ಟ್ರೈ ಮಾಡಿ. ಬಾಗಿಲು ಎಡಕ್ಕೆ ತೆರೆಯುವುದು. ಬಾಗಿಲು ವಡಕ್ಕೆ ತೆರೆಯುವುದು. ಎಡ ಎಡ ಎಡ. ಬಾಗಿಲು ಎಡಕ್ಕೆ ತೆರೆಯುವುದು. ಬಾಗಿಲು ಬಡಕ್ಕೆ ಬಲ. BALA ಸರ್. ಬಡನು ಬಲ ಬಲ. ಎಡಕ್ಕೆ ತೆರೆಯುವುದು, ಬಲಕ್ಕೆ ತೆರೆಯುವುದು. BALA KKE ಬಲಕ್ಕೆ. So bagilu means door, right? ಡೋರ್. ಬಾಗಿಲು ಇಸ್ ಡೋರ್. BAGILU ಬಾಗಿಲು. ಡೋರ್. ವಿಂಡೋ ಕಿಟಕಿ. ವಿಂಡೋ ಇಸ್ ಕಿಟಕಿ. KITIKI ಕಿಟಕಿ. In Hindi also we say khidki. खिड़की. सेम सेम. Okay. हम हिंदी में जोड़ के बोलता है किटकी. इन कन्नड़ा किटकी हम बोलते हैं. ये अलग अलग से पुकार करते हैं. कन्नड़ में, हिंदी में किटकी बोलते हैं जोड़ के. युक्ताक्षर आके जैसा हो जाता है. हाँ जैसे. Okay, so can you use this word in your own sentence? Muchu, tere, tege. ಮೂವಿ ಮುಚ್ಚಾಗಿದೆ. ಶಾಪ್ ಮುಚ್ಚಾಗಿದೆ. Can we use for TV? TV mucha madu. TV muchi. TV muchi. TV muchu. Muchi is not a right word. Is a singular, like order. Muchi is a respectful word. Okay. TV muchu. Khidki muchu. Book muchu. Yes. Shop muchu. Shop muchu. Door muchu. Door. Kitki muchu. Bagilu muchu. Eyes muchu. Eyes muchu. ಕಣ್ಣು ಮುಚ್ಚು. ಕಣ್ಣು ಮುಚ್ಚು. ಕಣ್ಣು ಮುಚ್ಚು.
This is one day I will ask, sir. Can you just tell us the basic body part like hand, leg, face? Yeah, sure. ಕಣ್ಣು ತೆಗಿ, ಕಣ್ಣು ಮುಚ್ಚು. You practice like this. आंखें बंद करो, आंखें खोलो. ಕಣ್ಣು ಮುಚ್ಚು, ಕಣ್ಣು ತೆಗಿ. ಕಿಟಕಿ ಮುಚ್ಚು, ಕಿಟಕಿ ತೆಗಿ. ಬಾಗಿಲು ಮುಚ್ಚು. ಹಾ. Ear what will say? Open your Ear- ears. When somebody is not listening, open your ear. ಹಾ. So ear what will say? ಕಿವಿ. Okay. Kiwi. Kiwi. KIVI. Kiwis. Please remember New Zealand team. Kiwi. Kiwi. Okay. Kiwi. ಹಾ. So kiwi tere. ಕಿವಿ ತೆರೆ. ಕಿವಿ ಮುಚ್ಚು, ಕಿವಿ ಮುಚ್ಚು. We can't open kiwi because already opened only. Kiwi we could ಮುಚ್ಚು. ಕಿವಿ ಮುಚ್ಚು. Kiwi muchu. ಕಣ್ಣು ಮುಚ್ಚು. Kannu muchu, yeah. ಬಾಯಿ ಮುಚ್ಚು. ಮೂಗು ಮುಚ್ಚು. What? ಮೂಗು. Mugu. What is mug? See here. ಮೂಗು. Nose. 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 ಮೂಗು ಮುಚ್ಚು. Muku. ಮೂಗು. MOOGU. ಮೂಗು. ಮೂಗು ಮುಚ್ಚು. ಮೂಗು ಮುಚ್ಚು. ಬಾಯಿ ಮುಚ್ಚು. ಬಾಯಿ. Bye. ಕಣ್ಣು ಮುಚ್ಚು. ಕಿವಿ ಮುಚ್ಚು. Yeah, you could try somebody. You use. ಕಣ್ಣು ಮುಚ್ಚು, ಕಣ್ಣು ತೆಗಿ. ಬಾಯಿ ಮುಚ್ಚು, ಬಾಯಿ ತೆಗಿ. Could you practice like this? At least 4 parts of our body: eyes, nose, mouth, and ear. ಕಿವಿ ಮುಚ್ಚು. Hmm. ಕಿವಿ ಮುಚ್ಚು, ಬಾಯಿ. No. Simultaneously you say ಕಿವಿ ಮುಚ್ಚು, ಕಿವಿ ತೆಗಿ. Like this. ಕಿವಿ ಮುಚ್ಚು, ಕಿವಿ ತೆಗಿ. ಕಣ್ಣು ಮುಚ್ಚು, ಕಣ್ಣು ತೆಗಿ. Very nice. ಬಾಯಿ ಮುಚ್ಚು, ಬಾಯಿ ತೆಗಿ. If you experience that the part also, you will be remembering both when you are telling. Okay. ಬಾಯಿ ಮುಚ್ಚು, ಬಾಯಿ ತೆಗಿ. ಕಣ್ಣು ಮುಚ್ಚು, ಕಣ್ಣು ತೆಗಿ. ಕಿವಿ ಮುಚ್ಚು, ಕಿವಿ ತೆಗಿ. ಮೂಗು ಮುಚ್ಚು, ಮೂಗು ತೆಗಿ. Very nice. Excellent. Others try ಮಾಡಿ. So kiwi muchu, kiwi teri. Then ತೆರೆ ಅಥವಾ ತೆಗೆ. tegi. Then mugu muchu, then mugu teri. Bai muchu, then bai teri. And I think one more was there, no? Eyes. So eyes was kannu muchu, kannu teri. While traveling, try ಮಾಡಿ ನೀವು ಬೇರೆಯವರು. ಇಂದ್ರಜಿತ್. ಮಾಡ್ತೀನಿ ಸರ್. ಮಾಡಿ. ಕಣ್ಣು ಮುಚ್ಚು, ಕಣ್ಣು ತೆಗಿ. You show your. Okay. Thank you. ಕಣ್ಣು ಮುಚ್ಚು, ಕಣ್ಣು ತೆಗಿ. ಕಿವಿ ಮುಚ್ಚು, ಕಿವಿ ತೆಗೆ. ವೆರಿ ನೈಸ್. ಅದು ಮೂಗು ಮುಚ್ಚು, ಮೂಗು ತೆಗೆ. ತೆಗಿ. ಮೂಗು ಮುಚ್ಚು, ಮೂಗು ತೆಗಿ. ಅಥವಾ ಆಮೇಲೆ ಸಾರಿ, ಬಾಯಿ ಮುಚ್ಚು, ಬಾಯಿ ತೆಗೆ. ವೆರಿ ನೈಸ್. ಈಗ ಕೆಲವು ಸಮಯ ಕಾರಲ್ಲಿ ಹೋಗ್ತಾ ಇರ್ತೀರಾ, ಏರ್ಪೋರ್ಟ್ಗೆ, ಡ್ರೈವರ್ಗೆ ಹೇಳ್ತೀರಾ ಡೋರ್, ಕಿಟಕಿ, ಗ್ಲಾಸ್ ತೆಗಿ, ಗ್ಲಾಸ್ ಮುಚ್ಚು. ಓಕೆ, ಕ್ಲೋಸ್ ಹಾಕಿ. ಓಕೆ. ಗ್ಲಾಸ್ ಓಪನ್ ತೆಗಿ, ಗ್ಲಾಸ್ ಮುಚ್ಚು. If you know, we have car also, we have sky ventilator also there, no? Sky door. Sky door ಮುಚ್ಚು, sky door ತೆಗಿ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡು,
ಬ್ಯಾಂಕ್ ಅಕೌಂಟ್ ಮುಚ್ಚು. ಹ್ಮ್ ಹೌದಲ್ವಾ? ಇದೆಲ್ಲ ಮಾಡ್ಬೋದು. ಓಕೆ. ದೇವರ ಮನೆ. ಓಕೆ. ಪೂಜಾ ರೂಮ್. ಪ್ರೀತಿ ಮೇಡಮ್, ಪೂಜಾ ರೂಮ್ ಓಪನ್ Puja ಮಾಡು, room, ಪೂಜಾ ರೂಮ್ ಕ್ಲೋಸ್ ಮಾಡು. puja room open ಮಾಡು ಮಾಡಿ ಮಾಡಿ. ಮಾಡು. ಹ್ಮ್. Yeah, and puja room muchu, ಹ್ಮ್. puja room muchu. ದಟ್ಸ್ ಆಲ್. ಹ್ಮ್. ಅಡಿಗೆ ಮನೆ, ಅಡಿಗೆ ರೂಮ್ ಮುಚ್ಚಿ, ಅಡಿಗೆ ರೂಮ್ ತೆಗಿ. Kitchen, yeah, kitchen room, kitchen, close kitchen room. ಹ್ಮ್. So ಅಡಿಗೆ room ಮುಚ್ಚು, ಅಡಿಗೆ room ತೆಗಿ. ಫ್ರಿಡ್ಜ್ ಡೋರ್ ತೆಗಿ, ಹ್ಮ್. ಫ್ರಿಡ್ಜ್ ಡೋರ್ ಮುಚ್ಚು. ಫ್ರಿಡ್ಜ್ ಡೋರ್ ಮುಚ್ಚು, ಫ್ರಿಡ್ಜ್ ಡೋರ್ ತೆಗೆ. ಮೈಕ್ರೋವೇವ್ ಮುಚ್ಚು, ಹಾ ಮೈಕ್ರೋವೇವ್ ತೆಗೆ. ವೆರಿ ಗುಡ್. ಗ್ಯಾಸ್ ಮುಚ್ಚು, ಹ್ಮ್. ಗ್ಯಾಸ್ ತೆಗೆ. ಸೊ ಇಫ್ ಯು ಕಾಂಟ್ ಓಪನ್, ಮುಚ್ಚು ತೆಗಿಯಕ್ಕಾಗಲ್ಲ. ವಿ ನೀಡ್ ಟು ಆನ್ ಅಂಡ್ ಆಫ್ ಗ್ಯಾಸ್. ಓಪನ್ ಮಾಡಿದ್ರೆ ವಿ ವಿಲ್ ಬಿ ಆನ್, ವಿ ವಿಲ್ ಡೈರೆಕ್ಟ್ಲಿ ವಿ ರೀಚ್ ಟು ದ ಹೆವನ್. ಓನ್ಲಿ ಆನ್ ಕ್ಲೋಸ್ ಅಂಡ್ ಆಫ್. ಮಾಡಿ, ಕ್ಲೋಸ್ ಆನ್ ಮಾಡಿ, ಕ್ಲೋಸ್ ಆನ್ ಮಾಡಿ, ಮಾಡಿ ಆಫ್ ಮಾಡಿ ಗ್ಯಾಸ್. ಆಫ್ ಮಾಡಿ. ಓಕೆ ಓಕೆ. ತೆಗೆದ್ರೆ ಅಷ್ಟೇ, ತೆಗೆದ್ರೆ ದಟ್ ಈಸ್ ಅ ಫೈನಲ್ ಡೇ. ಇನ್ವೈಟಿಂಗ್ ಲಾರ್ಡ್ ಯಮಧರ್ಮ. ಬಲ್ದೀಪ್ ಹೇಳಿ ಈಗ. ಬಲ್ದೀಪ್ ಮತ್ತೆ ರಾಮಚಂದ್ರನ್ ಸರ್ ಹೇಳಿ. Actually, Tere is easy for me because Tare is Tamil open. And TERE is Kannada open. So easy for me. So instead You of even Tege, did, huh? yeah. So Mochu, ಕಣ್ಣು Kannu ಕಣ್ಣು Tere, ಕಣ್ಣು ಕಣ್ಣು. Kannu Mochu, Kannu Tere. ಎಸ್. Kivi Mochu, Kivi Tere. ವೆರಿ ನೈಸ್. Moogu Mochu, Moogu Tere. Bayi Mochu, Bayi Tere. See, Tamil, why Why? means Tamil, isn't it, sir? So that is always our mother tongue, always influence. You go why? Yes, Mochu, yes. Bayi Tere. Tere, very nice, very nice, very nice. So curtain ಹಿಂದ್ಗಡೆ ಇದೆ. ಕರ್ಟನ್ ಮುಚ್ಚು, ಕರ್ಟನ್ ತೆರೆ. ಯುವರ್ ಬ್ಯಾಕ್ ಸೈಡ್ ಸರ್. Yeah, ಕರ್ಟನ್ ತೆರೆ. ಕರ್ಟನ್ ತೆರೆ. Curtain Tere. Can we do light muchu or no, No, light on? light we can't muchu, we can't close. It is a Surya Bhagavan. he has to close, he has to open. ಅಲ್ಲ, ಲೈಟ್ ಇಸ್ ದ ರೂಮ್. Room light. ರೂಮ್ ಲೈಟ್. Light only on and off, not On tere. and off. Same like On gas, and light is on and off. Light is on and off. Gas is on and off. Hmm. Switch is on and off. If ಪೈಪ್. you tere switch, gone case, electrician should come again. ಓಕೆ, ಪೈಪ್ ಮುಚ್ಚು, ಪೈಪ್ pipe muchu, pipe tere. ಪೈಪ್ ತರ. Lid means muchala. Lid. Take example, we need to after drinking Coca-Cola, for example. Lid muchu, muchala open madu. Take example, Preeti Madam ji, you are cooking biryani. Pepsi, yeah. Pepsi lid open, Pepsi lid muchu, Pepsi lid tere. Tere, yes, like that. You, for example, sauce you are using. Sauce. After using sauce, what you say? You say to your maid, please Close the lid. muchula muchu tere. Muchula muchu. Is Muchula it muchu. muchada or muchala? Muchala. MUCHHA double capital ELA. Muchala. So in last batch, some of the naughty students were asking, sir, we are opening other bottles, sir. You are not telling that. Sir, that is your thing. Whichever the thing you want to open, you tell. That's what I said. So it is left to you. So that's why I leave to you. Whichever the lid you want to open. Fun apart. Okay. So let us come to now another small thing. Haku. Another word is there. Haku. Haku means close. Close.
ಕ್ಲೋಸ್. ಹಾಕು ಮೀನ್ಸ್ ಕ್ಲೋಸ್, ಆಗ್ತಾ ಇದ್ದಾರೆ, ಮೀನ್ಸ್ ಆಗ್ತಾ ಇದ್ದಾರೆ, ಮೀನ್ಸ್ ಹಾಕು ಮೀನ್ಸ್ ಬೀಗ ಹಾಕು. ಬೀಗ ಹಾಕು ಮೀನ್ಸ್ ಕ್ಲೋಸ್ ಮಾಡು, ಬೀಗ ಹಾಕು. Oh, but yesterday, I think yesterday you had given example. Haku means put. Yeah, that's what I'm telling. You please understand. I will tell you this where we are going to use haku. Please, time being, you understand this. Okay. Let us now, Preeti madam. Yes, sir. Now you need to practice this dialogue now. Preeti madam and Abhijit. So both of you are going to meet in the temple. Okay. So you have not entered the Devasthana temple. ನೀವಿಬ್ರು ಆಚೆ ಇದ್ದೀರಿ. You are outside the temple. So Preeti madam will say, ಇಂದ್ರಜಿತ್ ಅವರೇ ನೋಡಿ, ಅಲ್ಲಿ ದೇವಸ್ಥಾನ ಬಾಗಿಲು ಹಾಕುತ್ತಾ ಮುಚ್ಚುತ್ತಾ ಇದ್ದಾರೆ. Just check whether it is open or No. Preeti madam is telling they have been closing the door of the temple. okay. No, you supposed to enter, but you can't get in. They're already closing. So we are late, could be. Little late for that. But you came to temple, but they are closing the temple. So then you have to say, Indrajit, haudu, naale matte belaggene tegiyodu. Okay? I will practice with Preeti madam now. Then you could practice Indrajit sir. Okay? Madam, you are Radha. Preeti madam, you are Radha. Yes. I am Sita. Okay? I am Janardhan. Okay. You are Preeti. That's all. Here Sita is there. You are real. We are real characters. That's all. I will read red one, Sita one. You should Sir, read share, Radha. ದಯವಿಟ್ಟು ಶೇರ್ ಮಾಡ್ಕೊಡಿ ಸರ್ ಸ್ಕ್ರೀನ್. ಶೇರ್ ಮಾಡ್ತೀನಿ. ಓಕೆ. ಶೇರ್ ಮಾಡ್ತೀನಿ, ಅದಕ್ಕೆ ತೋರಿಸ್ತೀನಿ ಒಂದ್ಸಾರಿ. ಓಕೆ ಸರ್, ಆಯ್ತು. Is it visible now? ಆಯ್ತು ಸರ್. ಎಸ್. ಪ್ರೀತಿ ಮೇಡಮ್, ಐ ವಿಲ್ ರೀಡ್ ದಿಸ್ ಫಸ್ಟ್ ಲೈನ್. ಪ್ರೀತಿ ರವರೇ ನೋಡಿ, ಅಲ್ಲಿ ದೇವಸ್ಥಾನದ ಬಾಗಿಲು ಹಾಕ್ತಾ ಇದ್ದಾರೆ. ಯು ಕುಡ್ ಸೇ ಡಿಫರೆಂಟ್ ವರ್ಡ್ಸ್ ಹಿಯರ್. ಹಾಕ್ತಾ ಇದ್ದಾರೆ, ಹಾಕುತ್ತಾ ಇದ್ದಾರೆ, ಮುಚ್ಚುತ್ತಾ ಇದ್ದಾರೆ. ಎನಿ ವರ್ಡ್ ಇಫ್ ಯು ಸೇ ಹಾಕ್ತಾ, ಹಾಕುತ್ತಾ, ಮುಚ್ಚುತ್ತಾ is the same word. Okay. Yeah. Any word if you say, it is fine. Okay. So that's why haku, muchu. Haku means little, okay, put. Put there. Sir, courier has come. Put there. Haku ali. Put, haku. Same. Don't, like a closing. You assume that they have been closing the door. Hakutta iddare. Hakutta iddare. It is present perfect continuous tense. Please understand. Muchutta means hakutta, tinnutta. If you stretch little bit, it is present perfect continuous tense. What they are doing? They have been watching the TV. They have been watching the IPL match. ಅವರು IPL match ನೋಡುತ್ತಾ ಇದ್ದಾರೆ. Since 5 years, sometime the activity has started. When we are speaking, still the action is continuing. So that's why present perfect continuous tense. Did you understand? All of you, I hope. Yeah. Clear? Yes, madam. So I will read these first 2 lines, then your turn, madam. Radha is yours, Sita is mine. Okay? Okay. ಪ್ರೀತಿ ರವರೇ ನೋಡಿ, ಅಲ್ಲಿ ದೇವಸ್ಥಾನದ ಬಾಗಿಲು ಹಾಕುತ್ತಾ ಮುಚ್ಚುತ್ತಾ ಇದ್ದಾರೆ. ಹೌದು, ಮತ್ತೆ ನಾಳೆ ಬೆಳಿಗ್ಗೆ ತೆಗೆಯುವುದು ಅಥವಾ ತೆರೆಯೋದು.
ಹಾ ಪ್ರೀತಿರವ್ರೆ, ಬೇಸಿಗೆ ಶುರು ಆಯ್ತು ಅಲ್ವಾ? ಹಾ, ತುಂಬಾ ಬಿಸಿಲು. ದಿಸ್ ಇಸ್ ಸಮ್ಮರ್, ನೋ? ಯಾ, ಸಮ್ಮರ್, ಎಸ್ ಸಮ್ಮರ್. ಎಸ್. ಬೇಸಿಗೆ ಸಮ್ಮರ್, ರೈಟ್? ಹೌದು ಹೌದು, ಬೇಸಿಗೆ ಸಮ್ಮರ್. ಹೌದು. ಓಕೆ. ರಸ್ತೆ ಬಲಕ್ಕೆ ಬನ್ನಿ. ಹಾ, ರಸ್ತೆಯ ಬಲಕ್ಕೆ ಬನ್ನಿ. ಬಲಕ್ಕೆ ಹಾ. ಮೀನ್ಸ್ ರೈಟ್. ಹಾ, ಯುವರ್ ಟರ್ನ್ ಓನ್ಲಿ, ಯು ಹ್ಯಾವ್ ಟು ಸೇ ಮೆನಿ ಯಾ, ಥಿಂಗ್ಸ್. ರಸ್ತೆ ಬಲಕ್ಕೆ ಬನ್ನಿ. ಈ ಕಡೆ ನೆರಳು ಇದೆ. ನೆರಳು ಮೀನ್ಸ್ ಶೇಡ್. ಯಾ. ನೆರಳು ರಸ್ತೆ, ಮೀನ್ಸ್ ಶೇಡ್. ಯಾ. ದೆನ್ ರಸ್ತೆ ಎಡಕ್ಕೆ ನೀರಿದೆ. 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 There is a ರಸ್ತೆ water on the left ಎಡಕ್ಕೆ. side of the road. ಹ್ಮ್. ಹಾ ನಿನ್ನೆ ಮಳೆ ಬಂತು ಅಲ್ವಾ? ಹಾ, What is the meaning for this? Okay, kal barish. Okay. ಹಾ, it rained yesterday, right? ಹಾ, ನೆನ್ನೆ ನಿನ್ನೆ ಮಳೆ. ಕಲ್ ಬಾರಿಶ್ ಹಾಗೈ ಹಾಗೈ. ಹೌದು, ಅದಕ್ಕೆ ಸ್ವಲ್ಪ ತಂಪು ಇತ್ತು. ಹಾ, yes, that's why it was little cold. ಸರಿ, ನಮ್ಮ ಮನೆ ಬಂತು. ಆಯ್ತು ಪ್ರೀತಿರವರೇ, ನಾಳೆ ಸಿಗೋಣ. This is a small dialogue. We are both of you, we are in front of the temple, but we try to go and get the darshan of the God, but they have been closing the temple door. We could not go. So we will say, we assume that tomorrow they will open. Let us go back. That's all. Okay. This is a conversation. Is it clear? Yeah. Now ಈಗ ಸೇಮ್ ಡೈಲಾಗು. ನೀವು ಸೀತಾ ನೀವೇ ಹೇಳಿ, ರಾಧಾ ಇಂದ್ರಜಿತ್ ಹೇಳ್ತಾರೆ. Okay. ಇಂದ್ರಜಿತ್. ಸೀತಾ is Preeti, Radha is Indrajit. Go ahead. So Radha ಅವರೇ, ಇಂದ್ರಜಿತ್. ಓಕೆ. ಇಂದ್ರಜಿತ್ ಅವರೇ, ನೋಡಿ ಅಲ್ಲಿ ದೇವಸ್ಥಾನ ಬಾಗಿಲು ಹಾಕ್ತಾ ಇದ್ದಾರೆ. ದೇವಸ್ಥಾನ ಬಾಗಿಲು ಹಾಕ್ತಾ ಇದ್ದಾರೆ. ಹೌದು, ಮತ್ತೆ ನಾಳೆ ಬೆಳಿಗ್ಗೆ. ಸೆಕೆಂಡ್ ಲೈನ್. ಬೇಸಿಗೆ ಶುರು ಆಯ್ತು ಅಲ್ವಾ? ವೈಟ್ ಪ್ರೀತಿ ಮೇಡಮ್, ಇಂದ್ರಜಿತ್ ಅವರೇ 2 ಲೈನ್ ಹೇಳ್ಬೇಕು. ಹೌದು, ಮತ್ತೆ ನಾಳೆ ಬೆಳಗ್ಗೆ ತೆಗೆಯೋದು. You should complete the sentence. ಓಕೆ, ಸಾರಿ. ಮೈ ಮಿಸ್ಟೇಕ್. ಹೌದು, ಹೌದು, ಮತ್ತೆ ನಾಳೆ ಬೆಳಿಗ್ಗೆ ತೆಗೆಯೋದು ಅಥವಾ ತೆರೆಯೋದು. ಕರೆಕ್ಟ್. ಸ್ಟಾರ್ಟ್ ಮಾಡಿ ಪ್ರೀತಿ ಮೇಡಮ್, ಮೊದಲಿಂದ ಸ್ಟಾರ್ಟ್ ಮಾಡಿ. ಬೇಸಿಗೆ No, you start from the beginning. ಓಕೆ. ಇಂದ್ರಜಿತ್ ಅವರೇ, ನೋಡಿ ಅಲ್ಲಿ ದೇವಸ್ಥಾನ ಬಾಗಿಲು ಹಾಕ್ತಾ ಇದ್ದಾರೆ. ಹೌದು, ಮತ್ತೆ ನಾಳೆ ಬೆಳಿಗ್ಗೆ ತೆಗೆಯುವುದು. ಬೇಸಿಗೆ ಶುರು ಆಯ್ತು ಅಲ್ವಾ? ತುಂಬಾ ಬಿಸಿಲು. ರಸ್ತೆಯ ನೋ ಇಂದ್ರಜಿತ್. all Indrajit, yeah. Okay. Okay, this is only mine. ರಸ್ತೆಯ ಬಲಕ್ಕೆ ಬನ್ನಿ. ಈ ಕಡೆ ನೆರಳು ಇದೆ. ರಸ್ತೆಯ ಇದಕ್ಕೆ ನೀರಿದೆ. ನಿನ್ನೆ ಮನೆ ಬಂತು ಅಲ್ವಾ? ಹೌದು, ಅದಕ್ಕೆ ಸ್ವಲ್ಪ ತಂಪು ಇತ್ತು. ಸರಿ, ನಿಮ್ಮ ಮನೆ ಬಂತು. ಆಯ್ತು, ನಾಳೆ ಸಿಗೋಣ. Let us meet tomorrow. ಸಿಗೋಣ is meeting. Meet. We will meet tomorrow. We'll meet tomorrow. Good one. This is ಈಗ ಇಂದ್ರಜಿತ್ ಮತ್ತೆ ರಾಮಚಂದ್ರನ್ ಸರ್. ಓಕೆ. ಸೀತಾ is ಇಂದ್ರಜಿತ್, ರಾಧಾ is ರಾಮಚಂದ್ರನ್ ಸರ್. ರಾಮಚಂದ್ರನ್ ಅವರೇ, ನೋಡಿ ಅಲ್ಲಿ ದೇವಸ್ಥಾನದ ಬಾಗಿಲು ಹಾಕ್ತಾ ಇದ್ದರೆ. ಹೌದು, ಮತ್ತೆ ನಾಳೆ ಬೆಳಗ್ಗೆ
ತೆಗೆಯುವುದು. ಬೇಸಿಗೆ ಶುರು ಆಯ್ತು ಅಲ್ವಾ? Indrajit, like this, Ramchandran sir, ಬೇಸಿಗೆ ಶುರುವಾಯ್ತು ಅಲ್ವಾ? Like this casual conversation. ಬೇಸಿಗೆ ಶುರು ಆಯ್ತು ಅಲ್ವಾ? ಹಾ, ತುಂಬಾ ಬಿಸಿಲು. ರಾಸ್ತಾಯಿ ಇಟ್ ಇಸ್ ನಾಟ್ ಬೇಸಿಗೆ, ಇಟ್ ಇಸ್ ಬಿಸಿಗೆ ಶುರು ಆಯ್ತು ಅಲ್ವಾ? ಹಾ, ಕರೆಕ್ಟ್. ಓಕೆ. ಹಾ, ತುಂಬಾ ಬಿಸಿಲು. ಹೌದು, ತುಂಬಾ ಬಿಸಿಲು. ರಸ್ತಾಯಿ ಬಲಕ್ಕೆ ಬನ್ನಿ. ಏ ಕಡೆ ನೀರಲ್ಲಿ ಇದೆ. ನೆರಳಿದೆ, ಶೇಡ್. ನೆರಳಿದೆ. ನೀರಿಲ್ಲ. ಓಕೆ. ಈ ಕಡೆ ನೆರಳಿ ಇದೆ. ರಸ್ತೆಯ ಎಡಕ್ಕೆ ನೀರಿದೆ. ನಿನ್ನೆ ಮಳೆ ಬಂತು ಅಲ್ವಾ? ಹೌದು, ಅದಕ್ಕೆ ಸ್ವಲ್ಪ ತಂಪು ಇತ್ತು. ಸರಿ, ನಮ್ಮ ಮನೆ ಬಂತು. ಆಯ್ತು, ನಾಳೆ ಸಿಗೋಣ. ನಾಳೆ ಸಿಗೋಣ. ಕೆನ್ ಯು ರಾಮಚಂದ್ರನ್ ಸರ್, ಈಗ ರವೀಂದ್ರನ್ ಸರ್ ನೀವು ಟ್ರೈ ಮಾಡಿ. Bring the screen down. You want screen now? Yeah. Without screen we cannot do it. Assume that. Okay, fine, no problem. I will share. Okay. Is it visible? Yes. Yeah, correct. Okay. Fine. ರವೀಂದ್ರನ್ ಅವರೇ, ನೋಡಿ ಅಲ್ಲಿ ದೇವಸ್ಥಾನದ ಬಾಗಿಲು ಹಾಕತಾ ಇದ್ದಾರೆ, ಆಗ್ತಾ ಇದ್ದಾರೆ, ಮುಚ್ತಾ ಇದ್ದಾರೆ. ಎನಿ ವರ್ಡ್ ಯು ಕುಡ್ ಸೇ. ಆಗ್ತಾ ಇದ್ದಾರೆ, ಹಾಕುತ್ತಾ ಇದ್ದಾರೆ, ಮುಚ್ಚುತ್ತಾ ಇದ್ದಾರೆ. ಆಲ್ 3 words ಆರ್ ಸೇಮ್. ಓಕೆ. ದೇವಸ್ಥಾನದ ಬಾಗಿಲು ಹಾಕ್ತಾ ಇದ್ದಾರೆ. ರವೀಂದ್ರನ್ ಸರ್, ರಾಧಾ. ಹೌದು, ಮತ್ತೆ ನಾಳೆ ಬೆಳಿಗ್ಗೆ ತೆರೆಯುವುದು. ಬಿಸಿಗೆ ಶುರು ಆಯ್ತಲ್ವಾ? ತುಂಬಾ ಬಿಸಿಲು. ರಾತ್ರಿಯೇ ಬೆಳಕೆ ಬನ್ನಿ. ಈ ಕಡೆ ನೀರಲ್ಲೂ ಇದೆ. ರಸ್ತೆಯೇ ಎಡಕ್ಕೆ ನೀರಿದೆ. ನಿನ್ನೆ ಮಾಲೆ ಬಂಟು ಅಲ್ವಾ? ಹೌದು, ಅಡಕ್ಕೆ ಸ್ವಲ್ಪ ತಂಪು ಇಟ್ಟು. ಸ್ವಲ್ಪ ತಂಪು ಇಟ್ಟು. ಸರಿ, ನಮ್ಮ ಮನೆ ಬಂಟು. ಆಯ್ತು, ನಾಳೆ ಸಿಗೋಣ. ಎಸ್. ರವೀಂದ್ರನ್ ಸರ್, ನೀವೀಗ ಬಲ್ದೀಪ್ ಅವ್ರ ಜೊತೆ ಮಾತಾಡಿ. ಬಲ್ದೀಪ್ ಆದ್ಮೇಲೆ ಸೋಮ್ ಅವ್ರ ಜೊತೆ ಮಾತಾಡ್ಲಿ. ನೋಡಿ ಅಲ್ಲಿ ದೇವಸ್ಥಾನಕ್ಕೆ ಬಾಗಿಲು ಹಕ್ತಾ ಮುಚ್ಚುತ್ತಾ ಇದ್ದಾರೆ. ಹೌದು, ಮತ್ತೆ ನಾಳೆ ಬೆಳಿಗ್ಗೆ ತೆಗೆಯೋದು. ಬಿಸಿಗೆ ಶುರು ಆಯ್ತು ಅಲ್ವಾ? ತುಂಬಾ ಬಿಸಿಲು. ರಸ್ತೆಯ ಬಾಲಿಕೆ ಬನ್ನಿ. ಈ ಕಡೆ ನೆರಳು ಇದೆ. ರಸ್ತೆಯ ಇದಕ್ಕೆ ನೀರಿದೆ. ನಿನ್ನೆ ಮಳೆ ಬಂತು ಅಲ್ವಾ? ಹೌದು, ಅದಕ್ಕೆ ಸ್ವಲ್ಪ ತಂಪು ಇತ್ತು. ಸರಿ, ನಮ್ಮ ಮನೆ ಬಂತು. ಆಯ್ತು, ನಾಳೆ ಸಿಗೋಣ. ಓಕೆ Baldeep, now you need to speak with Som. ಓಕೆ. ಸೋಮ್ನವರೇ, ನೋಡಿ ಅಲ್ಲಿ ದೇವಸ್ಥಾನದ ಬಾಗಿಲು ಹಾಕ್ತಾ ಇದ್ದಾರೆ. ಫಸ್ಟ್ ಲೈನ್ ಹೇಳ್ತಾರೆ. ಓಕೆ. ಹೌದು, ಮತ್ತೆ ನಾಳೆ ಬೆಳಿಗ್ಗೆ. ಬೇಸಿಗೆ ಶುರು ಆಯ್ತು ಅಲ್ವಾ? ಸೋಮ್, ಯು ಶುಡ್ ಸೇ ಮತ್ತೆ ನಾಳೆ ಬೆಳಗ್ಗೆ ತೆರೆಯೋದು ಅಥವಾ ತೆಗೆಯೋದು. ಹೌದು, ಮತ್ತೆ ನಾಳೆ ಬೆಳಿಗ್ಗೆ ತೆಗೆಯೋದು.
ಬೇಸಿಗೆ ಶುರು ಆಯ್ತು ಅಲ್ವಾ? ಆಯ್ತು, ತುಂಬಾ ಬಿಸಿಲು. ರಾತ್ರಿ ಬಲಕ್ಕೆ ಬನ್ನಿ, ಈ ಕಡೆ ನೆರಳು ಇದೆ. ರಸ್ತೆಯ ಎಡಕ್ಕೆ ನೀರಿದೆ. ನಿನ್ನೆ ಮಳೆ ಬಂತು ಅಲ್ವಾ? ಹೌದು, ಅದಕ್ಕೆ ಸ್ವಲ್ಪ ತಂಬು ಇತ್ತು. ಸಾರಿ, ನಮ್ಮ ಮನೆ ಬಂತು. ಆಯ್ತು, ನಾಳೆ ಸಿಗೋಣ. Very nice. So like this, two friends we are going. So you try to go and get darshan of temple, but they have been closing the door. So one friend say, "Oh, how tomorrow only they are going to open." Yes, it is too hard. Yes, you please come to right side of the road. There is there is a shade in this side, but don't be careful. There is the water on the left side of the road. ಹೌದು, ನಿನ್ನೆ ಸ್ವಲ್ಪ ಮಳೆ ಬಂತಲ್ವಾ, ಅದಕ್ಕೆ ಸ್ವಲ್ಪ ತಂಪಿದೆ. ಇಟ್ ಲಿಟಲ್ ಕೂಲ್ಡ್. ಓಕೆ ಬಲ್ದೀಪ್, ಸರಿ ನಮ್ಮನೆ ಬಂತು. ಓಕೆ ಬಾಯ್, ನಾಳೆ ಭೇಟಿ ಆಗೋಣ. ದಿಸ್ ಇಸ್ ಅ ಸ್ಮಾಲ್ ಕನ್ವರ್ಸೇಷನ್. ಯೂಶುವಲಿ during early morning in the walking, those who have practice of going to the temple, sometime we little late to the temple, or little late to the clubhouse, or little late to the any hospital. Sometime we could not go, we will come back. So this is a small conversation we do usually. Okay, so